ಎಲ್ಲರಿಗೂ ನಮಸ್ಕಾರ. ಈ ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನಾವು ಮುಂಚೆನೂ ನೋಡಿದ್ದೀವಿ, ಈಗಲೂ ನೋಡ್ತಾ ಇರ್ತೀವಿ. ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ಮಾಡಿ ಎಷ್ಟೋ ಡೈರೆಕ್ಟರ್ಗಳು ಸೈ ಅನ್ನಿಸ್ಕೊಂಡಿದ್ದಾರೆ. ಸೂಪರ್ ಡೂಪರ್ ಹಿಟ್ಗಳು ಕೂಡ ಆಗಿದೆ. ಸಾಕಷ್ಟು ಹಳೆ ಸಿನಿಮಾಗಳಿಗೆ ಹೋದ್ರಂತೂ ಎಲ್ಲ ಕಾದಂಬರಿ ಆಧಾರಿತ ಕಥೆಗಳನ್ನೇ ನೀವು ನೋಡ್ಬೋದು. ಅಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥದ್ದು, ಮತ್ತು ಒಂದು ಒಳ್ಳೆಯದು ಕೆಟ್ಟದನ್ನು ತಿಳಿಸಿ ಬುದ್ಧಿ ಹೇಳುವಂಥದ್ದು, ಆಮೇಲೆ ಒಂದು ಒಂದು ಸಾಮಾಜಿಕ ಸಂದೇಶ ಅಂತ ಏನಂತೀವಿ ಆ ಥರದ್ದು. ಆದರೆ ಈ ಸಿನಿಮಾ ಈಗೇನು ನೋಡ್ತಾ ಇದ್ದಾರೆ ಗಾರ್ಗ, ಇದು ಒಂದು ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅಂದರೆ ನೆಕ್ಸ್ಟ್ ಮಂತ್ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಬಂದ್ಬಿಟ್ಟು ಕಾದಂಬರಿನ ಒಬ್ಬ ಓದ್ತಾನೆ. ಕಾದಂಬರಿ ಅಲ್ಲಿಂದ ಅಂದರೆ ಒಂದು ಒಂದು ಊರು, ಆ ಊರಿಗೆ ಹೋಗ್ತಾನೆ. ಆ ಊರಲ್ಲಿ ಆ ಕಾದಂಬರಿಯಲ್ಲಿ ಏನು ಬರೆದಿರುತ್ತೆ, ಆ ಊರ ಹೆಸರು ಬರೆದಿರುತ್ತೆ, ಆ ಊರಲ್ಲಿ ಏನೇನು ಇದೆ ಅಂತ ಬರೆದಿರುತ್ತೆ ಕಾದಂಬರಿಗೆ ಸಂಬಂಧಪಟ್ಟಂಗೆ. ಅದು ಹುಡ್ಕೊಂಡು ಹೋದಾಗ ಅವನಿಗೆ ಮಿಸ್ಟೀರಿಯಸ್ ಥಿಂಗ್ಸ್ ಎದುರಾಗ್ತಾ ಹೋಗುತ್ತೆ. ಅಂದರೆ ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳಾಗಿರ್ಬೋದು, ಅಲ್ಲಿ ನಡೀತಾ ಇರುವಂಥ ವಿಚಾರಗಳಾಗಿರ್ಬೋದು, ಎಲ್ಲ ಸಸ್ಪಿಷಿಯಸ್ ಮತ್ತು ಸಮಥಿಂಗ್ ಫಿಶಿ ಅಂತೀವಲ್ಲ ಹಾಗೆ. ಆಮೇಲೆ ಅವನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ ಆ ರೀತಿಯಾದಂಥ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತೀವಲ್ಲ. ಸೊ ಆ ಥರದ ವಿಚಾರಗಳು ನಡೀತಾ ಹೋಗುತ್ತೆ. ಆಮೇಲೆ ಈ ಟ್ರೈಲರಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಅಬ್ಸರ್ವ್ ಮಾಡಿದೆ ನಾನು. ಅರುಣ್ ಸಾಗರ್ ಆ್ಯಕ್ಟ್ ಮಾಡಿದ್ದಾರೆ, ಮಿತ್ರಾ ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಸಾಯಿ ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಒನ್ ಆಫ್ ದಿ ಮೋಸ್ಟ್ ಓಲ್ಡ್ ಆ್ಯಕ್ಟರು, ಸೀನಿಯರ್ ಆ್ಯಕ್ಟರ್ ಅವರು, ಡೈಲಾಗ್ ಕಿಂಗ್ ಅಂತಲೇ ಹೆಸರು ತಗೊಂಡವರು. ಇವರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ಜನ ಇದ್ದಾರೆ. ಆಮೇಲೆ ಇಲ್ಲಿ ಬರೋವಂಥ ಒಂದಷ್ಟು ಕ್ಯಾರೆಕ್ಟರ್ಗಳು ನಾವೇನು ನೋಡ್ತೀವಿ ಅಂದರೆ, ಹೀರೋ ಬಂದ್ಬಿಟ್ಟು ಒಂದು ಜಾಗಕ್ಕೆ ಹೋಗ್ತಾನೆ, ಮಿಸ್ಟೀರಿಯಸ್ ಥಿಂಗ್ಸ್ ಎಲ್ಲ ಎದುರುಗಡೆ ಬರ್ತಾ ಇರುತ್ತೆ. ಅಲ್ಲಿ ಬರೋವಂಥ ಎಲ್ಲ ಕ್ಯಾರೆಕ್ಟರ್ಗಳೂ ಬರೀ ಕ್ಯಾರೆಕ್ಟರ್ಗಳೆಲ್ಲ ರಾಕ್ಷಸರು ಅಂತ ನನಗನ್ಸುತ್ತೆ. ರಾಕ್ಷಸರು ಎಲ್ಲರೂ ಸೇರಿ ಒಂದು ಆ ಊರಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತಂದರೆ ಸಾಯಿ ಕುಮಾರ್ ಸರ್. ಅಲ್ಲಿ ಏನು ಹುಡುಕ್ತಿರ್ತಾರೆ, ಅದನ್ನು ಅಘೋರಿಗಳು ಕಾಯ್ತಾ ಇರ್ತಾರೆ ಅಷ್ಟೇ. ಇಲ್ಲಿ ಯಾವ ವಸ್ತುನ ಹುಡುಕ್ತಾ ಇರ್ತಾರೆ ಅದನ್ನು ಅಘೋರಿಗಳು ಯಾಕೆ ಕಾಯ್ತಾ ಇರ್ತಾರೆ ಅನ್ನೋದೇ ಇಲ್ಲಿ ನೀವು ಸಿನಿಮಾ ನೋಡಿ ತಿಳ್ಕೊಬೇಕಾಗಿರುವಂಥ ವಿಚಾರ. ನನಗೆ ಓಕೆ, ಒಂದು ಟ್ರೆಜರ್ ಹಂಟಿಂಗ್ ಸಿನಿಮಾ ಅಂತ ಬಂದಾಗ ಅವನೇ ಶ್ರೀಮನ್ನಾರಾಯಣ ಸಿನಿಮಾ ನೆನಪಾಗುತ್ತೆ ನಮಗೆ. ಹೆಂಗೆಲ್ಲ ಟ್ವಿಸ್ಟ್ ಕೊಟ್ಟಿದ್ದಾರೆ, ಹೆಂಗೆಲ್ಲ ತೊಗೊಂಡೋಗ್ತಾರೆ ಆ ಸಿನಿಮಾನ ಅಂತಂದರೆ ನಮ್ಗೆ ಯಾರಿಗೂ ಎಕ್ಸ್ಪೆಕ್ಟೇಷನೇ ಇರಲ್ಲ. ಅಷ್ಟು ನೀಟಾಗಿ ಸಿನಿಮಾನ ತೊಗೊಂಡೋಗ್ತಾರೆ. ಬಟ್ ಆ ಡ್ಯೂರೇಷನ್ನು ಜಾಸ್ತಿ ಇದ್ದಿದೆ, ಸ್ವಲ್ಪ ತೊಂದರೆ ಆಗಿತ್ತು ಅವನೇ ಶ್ರೀಮನ್ನಾರಾಯಣ ಸಿನಿಮಾದಲ್ಲಿ. ಆ್ಯಂಡ್ ಇದು ಬಂದು ಡೀಸೆಂಟ್ ಡ್ಯೂರೇಷನ್, ಒಂದು 2.5 ಗಂಟೆ ಇರ್ಬೋದು ಅಂತ ಕೇಳ್ಪಟ್ಟಿದ್ದೀನಿ ಸಿನಿಮಾ ಟೀಮ್ ಅವ್ರ ಕಡೆಯಿಂದ. ಆ್ಯಂಡ್ ಆಲ್ಸೋ ಮೇಕಿಂಗ್ ನನಗೆ ತುಂಬ ಇಷ್ಟ ಆಗಿದ್ದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು ಕ್ಯಾಮ್ರಾ ವರ್ಕು. ಆಮೇಲೆ ಈ ಟ್ರೈಲರ್ ಕಟ್, ಇನ್ನು ಯೂಶ್ವಲಿ ಏನಾಗುತ್ತೆ, ಒಂದು ಮದುವೆ ಕರಿಬೇಕು ಅಂತ ಬಂದಾಗ ಆ ಇನ್ವಿಟೇಷನ್ ಕೊಡ್ತಾರಲ್ಲ, ಫಸ್ಟು ಆ ಇನ್ವಿಟೇಷನಲ್ಲಿ ಕರೆಕ್ಟಾಗಿ ಬರೆದಿರಬೇಕು, ಅಡ್ರೆಸ್ ಬರೆದಿರಬೇಕು, ಹುಡುಗ ಹುಡುಗಿ ಹೆಸರು ಬರೆದಿರಬೇಕು, ಪ್ರಾಪರಾಗಿರಬೇಕು. ಸೊ ಸಿನಿಮಾಗಳಿಗೆ ಇನ್ವಿಟೇಷನ್ ಬಂದ್ಬಿಟ್ಟು ಈ ಟ್ರೈಲರ್ ನಿಮ್ಗೆ ಕರೆಕ್ಟಾಗಿ ಇಷ್ಟ ಆಗೋಯ್ತು ಅಂತಂದರೆ ಈ ಸಿನಿಮಾ ನಾನು ನೋಡಲೇಬೇಕು ಅಂತ ವೆಯ್ಟ್ ಮಾಡ್ತಿರ್ತೀರ. ಯೂಶ್ವಲಿ ನನಗೂ ಹಂಗೆ ಅನಿಸುತ್ತೆ. ಯಾವುದೋ ಒಂದು ಒಳ್ಳೆ ಟ್ರೈಲರ್ ನೋಡ್ಬಿಟ್ರೆ ಒಂದು ಟ್ರೈಲರ್ ಹಿಂಗಿದೆ, ಈ ಸಿನಿಮಾ ನೋಡಬೇಕಲ್ಲ ನಾನು ಅಂತ ನನ್ನ ತಲೆಗೆ ಬರುತ್ತೆ. ಸೊ ಹಾಗೆ ಈ ಟ್ರೈಲರ್ ಕಟ್ಟನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಆಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಮತ್ತು ಈ ಕ್ಯಾರೆಕ್ಟರ್ಗಳು ಮಾಡಿದ್ದಾರಲ್ಲ ಆರ್ಟಿಸ್ಟ್ಗಳು, ಎಲ್ಲ ಆರ್ಟಿಸ್ಟ್ಗಳೂ ಅವ್ರವ್ರ ಕ್ಯಾರೆಕ್ಟರ್ಗಳನ್ನ ತುಂಬಾ ಸೀರಿಯಸ್ ಆಗಿ, ಅಂದರೆ ಒಂದು ಕಾಮಿಡಿ ಗಿಮಿಡಿ ಎಲ್ಲ ಇಲ್ಲ ಇಲ್ಲಿ ಅಂತ ನನಗನ್ಸುತ್ತೆ. ಅದಕ್ಕೆಲ್ಲ ಜಾಗನೇ ಇಲ್ಲ ಅಂತ ಅನ್ಸುತ್ತೆ ನನಗೆ. ನೋಡಬೇಕು ಒಂದು ಟೈಮಲ್ಲಿ ದೆವ್ವದ ಫಿಲಮು, ಆಮೇಲೆ ಸಿಕ್ಕಾಪಟ್ಟೆ ಏನೋ ಹಾರರ್ ಎಫೆಕ್ಟ್ ಇರುವಂಥ ಸಿನಿಮಾಗಳನ್ನು ನಾವು ಮುಂಚೆಲ್ಲ ನೋಡಿದ್ದೀವಿ. ಇತ್ತೀಚೆಗೆ ಅಂಥ ಸಿನಿಮಾಗಳು ಎಲ್ಲೋ ಒಂದು ಕಡೆ ಕಡಿಮೆ ಆಗಿತ್ತು. ಸೊ ಈ ಸಿನಿಮಾ ಆ ಜಾಗನ ರಿಪ್ಲೇಸ್ ಮಾಡುತ್ತಾ ಕಾದು ನೋಡಬೇಕು. ಆ್ಯಂಡ್ ಫೆಬ್ರವರಿ 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಾನಂತೂ ನಿಯರೆಸ್ಟ್ ಥಿಯೇಟ್ರಲ್ಲಿ ನಾನು ನೋಡ್ತೀನಿ. ಆ್ಯಂಡ್ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ನೀವು ನೋಡಿ, ನಿಮ್ಮ ಈ ಟ್ರೈಲರ್ ನೋಡಿಲ್ಲ ಅಂತಂದರೆ ಟ್ರೈಲರ್ ಲಿಂಕ್ ವಿಲ್ ಬಿ ಇನ್ ಡಿಸ್ಕ್ರಿಪ್ಷನ್. ಒಂದು ಸರಿ ಚೆಕ್ ಮಾಡಿ, ಟ್ರೈಲರ್ ನೋಡಿ, ಒಂದು ಸರಿ ಕಮೆಂಟ್ ಹಾಕಿ, ಟ್ರೈಲರ್ನ ನೋಡಿ ಏನು ಅನ್ನಿಸ್ತು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಓಕೆ, ಎಲ್ಲ ಹೊಸಬ್ರು ಸಿನಿಮಾಗಳಿಗೆ, ಹೊಸ ಸಿನಿಮಾಗಳಿಗೆ, ಹೊಸ ಕತೆಗಳಿಗೆ ಒಳ್ಳೇದಾಗಬೇಕು ಅನ್ನೋದು ಅಷ್ಟೇ ನಮ್ಮ ಇಂಟೆನ್ಷನ್ ಆಗಿರುತ್ತೆ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಅದು ಇದು ಎಲ್ಲ ಪ್ರಾಬ್ಲಮ್ಗಳ ನಡುವೆ ಕೆಲವೊಂದು ಈ ಥರದೊಂದು ಸಿನಿಮಾಗಳು ಒಂದು ಏನೋ ಸ್ಪೆಷಲ್ಲಾಗಿ ಮಾಡಿರುವಂಥ ಸಿನಿಮಾಗಳ ಥರ ಕಾಣಿಸ್ತವೆ. ಎಲ್ರಿಗೂ ಒಳ್ಳೇದಾಗಬೇಕಷ್ಟೇ. ಆಲ್ ದಿ ಬೆಸ್ಟ್ ಟೀಮ್ ಗಾರ್ಗ ಅಂತ ಹೇಳ್ತಾ
ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.